ಎತ್ತಿನ ಭುಜ ಚಾರಣಕ್ಕೆ ಬ್ರೇಕ್. ಚಾರಣಿಗರ ಸ್ವರ್ಗ ಎನಿಸಿಕೊಂಡಿರುವ ಎತ್ತಿನ ಭುಜಕ್ಕೆ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರು ರೆಡ್ ಸಿಗ್ನಲ್ ನೀಡಿ ಪರಿಸರಾಸಕ್ತರ ಆಶೋತ್ತರಗಳಿಗೆ ಸ್ಪಂದಿಸಿದಂತಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶ ವ್ಯಾಪ್ತಿಯ ಅದ್ಭುತ ಪ್ರದೇಶಗಳಲ್ಲಿ ಚಾರಣಕ್ಕೆ ಪ್ರಸಿದ್ಧಿ ಪಡೆದಿರುವ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಭೈರವಾಪುರ ಗ್ರಾಮದ ಎತ್ತಿನ ಭುಜ ಮುಂಚೂಣಿಯಲ್ಲಿದೆ. ದೂರದಿಂದ ಎತ್ತಿನ ಭುಜದಂತೆ ತೋರುವ ಪ್ರಕೃತಿಯ ವೈಭವ ಮೇಳೈಸಿದಂತಿರುವ ಈ ಸ್ಥಳ ಚಾರಣಿಗರ ಕಣ್ಮನ ಸೆಳೆಯುತ್ತಿದೆ. ಭೌಗೋಳಿಕವಾಗಿ ಅತಿ ಎತ್ತರದ ಈ ಪ್ರದೇಶಕ್ಕೆ ಚಾರಣಿಗರು ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು, ಯಾವುದೇ ಸುರಕ್ಷತಾ ಕ್ರಮಗಳನ್ನು ಅನುಸರಿಸದೆ ಅಪಘಾತಕ್ಕೀಡಾಗುತ್ತಿರುವ ನಿದರ್ಶನಗಳಿವೆ. ಜೊತೆಗೆ ಇಲ್ಲಿನ ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ಯಾವುದೇ ಕ್ರಮ ವಹಿಸದ ಪ್ರವಾಸಿಗರು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆದು ಪರಿಸರವನ್ನು ಕಲುಷಿತಗೊಳಿಸುತ್ತಿದ್ದಾರೆ. ಇದರಿಂದ ಇಲ್ಲಿರುವ ವಿಶಿಷ್ಟ ಸಸ್ಯ ಪ್ರಭೇದ, ಪ್ರಾಣಿ ಸಂಕುಲ ಹಾನಿಗೊಳಗಾಗುತ್ತಿದೆ ಎಂದು ಆರೋಪಿಸಿ ಪರಿಸರಾಸಕ್ತರು, ಸ್ಥಳೀಯರು, ಜಿಲ್ಲಾಡಳಿತ, ಅರಣ್ಯ ಇಲಾಖೆಯ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಸೋಮವಾರ ರಜಾ ದಿನ ಇದ್ದಿದ್ದರಿಂದ ಸಾವಿರಾರು ಪ್ರವಾಸಿಗರು ಎತ್ತಿನ ಭುಜಕ್ಕೆ ಆಗಮಿಸಿ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿ ತ್ಯಾಜ್ಯಗಳನ್ನು ಅಲ್ಲೇ ಬಿಸಾಡುತ್ತಿದ್ದಾರೆಂದು ಸ್ಥಳೀಯರಾದ ಸಮಾಜ ಸೇವಕ ಶಶಿ ಆಲ್ದೂರ್ ಹಾಗೂ ಬಿಜೆಪಿ ಮುಖಂಡರಾದ ದೀಪಕ್ ದೊಡ್ಡಯ್ಯ ಅರಣ್ಯ ಇಲಾಖೆ ಪ್ರವಾಸೋದ್ಯಮದ ಕಾರ್ಯವೈಖರಿ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಚಿಕ್ಕಮಗಳೂರಿನಲ್ಲಿ ಈ ಪಶ್ಚಿಮ ಘಟ್ಟದ ಬೆಟ್ಟಗಳೇನಿದೆ, ಆ ಬೆಟ್ಟಗಳ ನಡುವೆಯಲ್ಲೇ ನಾವು ಬೆಳೆದಿರುವಂಥದ್ದು. ಅನೇಕ ಬಾರಿ ನಾವು ಚಿಕ್ಕಮಗಳೂರು ಜಿಲ್ಲೆ ಒಳಗಿರುವಂತಹ ಬೆಟ್ಟ ಗುಡ್ಡಗಳಿಗೆ ಭೇಟಿನೇ ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿಗೆ ಹೆಚ್ಚಿನ ಪ್ರವಾಸಿಗರು ಬಂದು ಅಲ್ಲಿ ಮಾಡುವಂತಹ ಪರಿಸರದ ಹಾನಿಗಳಾಗಿರ್ಬೋದು, ಹಾಕುವಂಥ ಪ್ಲಾಸ್ಟಿಕ್ಗಳಾಗಿರ್ಬೋದು, ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಬೇಸರ ಆಗುತ್ತೆ. ಹಾಗಾಗಿ ನಾನು ಅನೇಕ ಬಾರಿ ಈ ಸ್ಥಳಗಳಿಗೆ ಹೋಗಲ್ಲ. ಅಂದರೆ ಮೊನ್ನೆ 3 ದಿನ ರಜೆ ಇದ್ದಿದ್ದರಿಂದ ಎತ್ತಿನ ಭುಜಕ್ಕೆ ಹೋದೆ. ಎತ್ತಿನ ಭುಜಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆದಂಥ ಅವ್ಯವಸ್ಥೆಗಳು ನೋಡಿ ಬಹಳಷ್ಟು ಬೇಜಾರಾಯಿತು. ಒಂದು ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಅದನ್ನು ಗಮನಿಸೋದಕ್ಕೆ ಯಾವುದೇ ರೀತಿಯ ಅರಣ್ಯ ಅಧಿಕಾರಿಗಳಿರಲಿಲ್ಲ. ಮೊದಲು ಹೋದ ತಕ್ಷಣ ಯಾರೋ ಒಬ್ರು ಪಾರ್ಕಿಂಗಿಗೋಸ್ಕರ ಶುಲ್ಕವನ್ನ ತಗೊಳ್ತಾ ಇದ್ರು, ಅವ್ರಿಗೂ ಹೊಟ್ಟೆ ತುಂಬಿತು ಅನಿಸುತ್ತೆ. ಮಧ್ಯದಲ್ಲಿ ಅವರು ಕೂಡ ಹೋಗಿದ್ದಾರೆ. ಪಾರ್ಕಿಂಗ್ ಅವ್ಯವಸ್ಥೆ ನೋಡಿದ್ರೆ ಬಹಳಷ್ಟು ಕೆಟ್ಟದಾಗಿತ್ತು. ನಿಮಗೆ ಬೈಕರ್ಸೇ ಒಂದು 500ಕ್ಕೆ ಹೆಚ್ಚು ಬೈಕರ್ಸ್ಗಳಿದ್ರು. ಅದಾದ್ಮೇಲೆ ಟಿಟಿಗಳು, ಕಾರ್ಗಳು, ಆಮೇಲೆ ದೊಡ್ಡ ದೊಡ್ಡ ಕೇರಳದಿಂದ ಬರುವಂಥ ಬಸ್ಗಳನ್ನು ಕೂಡ ಅಲ್ಲಿಗೆ ಬಿಟ್ಟಿದ್ರು. ಯಾವುದೇ ರೀತಿಯ ಟ್ರಾಫಿಕ್ನ ಒಂದಷ್ಟು ನೋಡ್ಕೊಳ್ಳುವಂಥ ವ್ಯಕ್ತಿಗಳಿರಲಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಷ್ಟು ಬಾಟಲ್ಗಳನ್ನ ಹಿಡ್ಕೊಂಡು ಹೋಗುವಂಥದ್ದು, ಯಾವುದೇ ರೀತಿಯ ಸೂಚನಾ ಫಲಕಗಳಿರಲಿಲ್ಲ. ಅಂದರೆ ಡ್ರಿಂಕ್ಸು ಆಗಿರ್ಬೋದು ಅಥವಾ ಸಿಗರೇಟ್ ಆಗಿರ್ಬೋದು, ಆ ಚಳಿಗೆ ಎಲ್ಲರೂ ಕೂಡ ಸಿಗರೇಟ್ ಸೇದುವಂಥದ್ದು, ಅಲ್ಲಲ್ಲೇ ಕುತ್ಕೊಳ್ಳೋ ಅಂಥದ್ದು, ಈ ಥರದ್ದೆಲ್ಲ ಮಾಡ್ತಿದ್ರು. ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಅರಣ್ಯ ಅಧಿಕಾರಿಗಳು ಇರಲಿಲ್ಲ, ಸೂಚನಾ ಫಲಕಗಳು ಅಲ್ಲಿ ನೇಮಕ ಮಾಡಿರಲಿಲ್ಲ. ನೋಡಿ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು, ಈ ತಾಲೂಕಿನಲ್ಲಿ 2 ಪ್ರಮುಖವಾದಂಥ ಪ್ರವಾಸಿ ತಾಣಗಳಿದ್ದಾವೆ, ವಿಶೇಷವಾಗಿ ಟ್ರೆಕ್ಕಿಂಗಿಗೆ. ಮೊದಲನೇದಾಗಿ ಎತ್ತಿನ ಭುಜ.
ಎತ್ತಿನ ಭುಜ ಈ ಭಾಗದಲ್ಲಿ ಭಾಳ ಏನೋ ವಿಶೇಷವಾಗಿ ಟ್ರೆಕ್ಕಿಂಗ್ ಹೋಗೋರನ್ನ ಆಕರ್ಷಣೆ ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಮೊನ್ನೆ ಶನಿವಾರ, ಭಾನುವಾರ, ಸೋಮವಾರ 3 ದಿನ ಏನು ರಜೆ ಇತ್ತು, ಆ ರಜೆಯಲ್ಲಿ ಸುಮಾರು 10-15 ಸಾವಿರ ಟ್ರೆಕ್ಕರ್ಸು ಎತ್ತಿನ ಭುಜನ ಹತ್ತಿದ್ದಾರೆ ಅಂತ ನಾವು ಗಮನಿಸಬೇಕಾಗಿದ್ದಲ್ಲಿ. ಅಷ್ಟೊಂದು ಜನವನ್ನು ತಡ್ಕೊಳ್ಳುವಷ್ಟು ಆ ಒಂದು ಸ್ಥಳಕ್ಕೆ ಶಕ್ತಿ ಇಲ್ಲ, ಅಥವಾ ಬೇರೆ ಬೇರೆ ಅನಾಹುತಗಳಾಗಿರ್ಲಿಕ್ಕೆ ಕಾರಣ ಆಗುತ್ತೆ ಅಂತ. ಮೊದಲನೇದು ಅಪಘಾತಗಳಾಗ್ಬೋದು, ಎರಡನೇದು ಆ ಸ್ಥಳೀಯರಿಗೆ, ಅಲ್ಲಿ ಏನು ಸ್ಥಳೀಯರಿದ್ರೆ ಅವ್ರಿಗೆ ಕಿರಿಕಿರಿಯಾಗಿ ನರಕಯಾತನೆ ಆಗ್ತಾ ಇದೆ. ಅದಲ್ಲದೆ ಅಲ್ಲಿರುವಂಥ ಕಾಡು ಪ್ರಾಣಿಗಳಿಗೆ, ಪ್ರಾಣಿ ಸಂಕುಲಕ್ಕೆ ದಿಕ್ಕು ತೋಚ್ತಾ ಇಲ್ಲ. ಆ ಶಬ್ದಕ್ಕೆ, ಆ ಗಲಾಟೆಗೆ ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ಗೊತ್ತಾಗದೆ ಊರ ಕಡೆ ಬರ್ತಾ ಇದ್ದಾವೆ. ಈ ಬಗ್ಗೆ ಸುದ್ದಿ ಪ್ರಕಟವಾದ ಕೂಡಲೇ ಸ್ಪಂದಿಸಿದ ಅರಣ್ಯ ಸಚಿವರಾದ ಈಶ್ವರ ಬಿ ಖಂಡ್ರೆ ಅವರು ಚಾರಣಕ್ಕೆ ಸರಿಯಾದ ವ್ಯವಸ್ಥೆಯಾಗುವವರೆಗೂ ಚಾರಣವನ್ನು ನಿಷೇಧಿಸಿ ಹಾಗೂ ನಿರ್ಬಂಧಿತ ಪ್ರದೇಶದಲ್ಲಿ ಕರ್ತವ್ಯ ಲೋಪ ಎಸಗಿದರ ಬಗ್ಗೆ ಕ್ರಮ ಜರುಗಿಸಲು ಆದೇಶ ಹೊರಡಿಸಿದ್ದಾರೆ. ಇನ್ನಾದರೂ ನಮ್ಮ ಎತ್ತಿನ ಭುಜ ಎತ್ತಿನ ಭುಜವಾಗಿಯೇ ಉಳಿಯಲಿ ಎಂಬುದು ಪರಿಸರಾಸಕ್ತರ ಆಶಯ.